ಸೊ ಎಲ್ಲರಿಗೂ ನಮಸ್ಕಾರ. ರೈತ ಕುಟುಂಬ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸೊ ನಾನು ಸಚಿನ್ ಗಡದವ್ರು ಮಾತಾಡ್ತಾ ಇರೋದು. ಸೊ ಲಾಸ್ಟ್ ಟೈಮ್ ನಾವು ಒಂದು ವಿಡಿಯೋ ಮಾಡಿದ್ದೆ. ಸೊ ಪೋಲ್ಟ್ರಿ ಫಾರ್ಮಿಂಗ್ ಬಗ್ಗೆ, ಕಂಪ್ಲೀಟ್ ನಾಟಿ ಕೋಳಿ ಸಾಕಾಣಿಕೆ ಬಗ್ಗೆ ಮಾಡಿದ್ದೆ. ಸೊ ಇವತ್ತು ನಾವು ಇನ್ನೊಂದು ಫಾರ್ಮಿಗೆ ಬಂದಿದ್ದೇವೆ. ಇದು ನಾಟಿ ಕೋಳಿ ಫಾರ್ಮ್ ಇದೆ. ಸೊ ಇದರಲ್ಲಿ ನಾನು ನಿಮ್ಗೆ ಏನು ಬೇರೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಈ ತರ ಫಾರ್ಮ್ ನೀವು ಮಾಡ್ಬೇಕಂತ ಇತ್ತಂತಂದ್ರೆ ಅದಕ್ಕೆ ನಿಮಗೆ ಲೋನ್ಸ್ಗಳು ಸಿಗ್ತವೆ, ಸಬ್ಸಿಡಿ ಸ್ಕೀಮ್ಸ್ ಎಲ್ಲ ಇದಾವೆ. ಓಕೆ, ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ನಾನು ಹೇಳ್ತೀನಿ. ಸೊ ಮೇನ್ ಏನಂತಂದ್ರೆ, ನೀವು ಕೋಳಿ ಸಾಕಾಣಿಕೆಯಲ್ಲಿ ಯಾವ್ದು ಕೋಳಿ ಸಾಕಾಣಿಕೆ ಮಾಡ್ತೀರ ಅನ್ನೋದು ಕರೆಕ್ಟ್ ಆಗಿ ಫಸ್ಟ್ ಡಿಸಿಷನ್ ತಗೋಬೇಕ್ರಿ. ಇದ್ರಲ್ಲಿ ನೋಡ್ರಿ, ಬ್ರಾಯ್ಲರ್ ಬರುತ್ತೆ. ಇವತ್ತು ನಾಟಿ ಕೋಳಿಗಳು ನೋಡ್ಬೋದು ನೀವು. ಓಕೆ, ದೇಸಿ ಕೋಳಿಗಳು ಅಂತ ಕರಿತೀವಿ ನಾವು. ಓಕೆ, ಇದ್ರ ಜೊತೆಗೆ ಮತ್ತು ಲೇಯರ್ ಎಗ್ ಹಾಕುವಂತ ಕೋಳಿಗಳು ಬರ್ತವೆ. ಮತ್ತು ಅದರಲ್ಲಿ ಹೈಬ್ರಿಡ್ ಕೋಳಿಗಳು ಬರ್ತವೆ. ಇದ್ರಲ್ಲಿ ಯಾವ್ದು ನೀವು ಆಯ್ಕೆ ಮಾಡ್ಕೊಂಡಾದ್ರಿಂದ ಆಮೇಲೆ ಅದ್ರ ಪ್ರಕಾರ ನಾವು ಪ್ರಾಜೆಕ್ಟ್ ಅನ್ನ ಪ್ರಿಪೇರ್ ಮಾಡ್ಕೊಂಡು ಆಮೇಲೆ ಸ್ಕೀಮ್ಸಿಗೆ ನಾವು ಅಪ್ಲಿಕೇಶನ್ ಅನ್ನ ಹಾಕೋಬೇಕು. ಓಕೆ, ಸೊ ಇವತ್ತು ಒಂದು ಉದಾಹರಣೆಗೆ, ಒಂದು ಎಕ್ಸಾಂಪಲ್ಗೆ ಇವತ್ತು ನಾವು ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದೀವಿ ಅಂತ ತಿಳ್ಕೊರಿ. ಬನ್ನಿ ತೋರಿಸಿ ನಿಮ್ಗೆ. ಸೊ ಈ ಫಾರ್ಮ್ ಮಾಡ್ಬೇಕಂತಂದ್ರೆ ನಿಮ್ಗೆ ಗವರ್ಮೆಂಟ್ ಕಡೆಯಿಂದ ಇವಕ್ಕೆ ಸ್ಕೀಮ್ಗಳಿದಾವೆ. ಎಕ್ಸಾಂಪಲ್ PMEGP ಅಂತ ಸ್ಕೀಮ್ ಇದೆ. ಆ ಸ್ಕೀಮ್ ಅಲ್ಲಿ ನೀವು 20 ಲಕ್ಷ ರೂಪಾಯಿದು ಟೋಟಲ್ ಪ್ರಾಜೆಕ್ಟ್ ಯೂನಿಟ್ ಕಾಸ್ಟ್ ನ ಮಾಡ್ಬೋದು. ಇದರಲ್ಲಿ 3 ಲಕ್ಷದಿಂದ ಹಿಡ್ಕೊಂಡು 7 ಲಕ್ಷ ರೂಪಾಯಿ ತನಕನೂ ನಿಮ್ಗೆ ಸಬ್ಸಿಡಿ ಸಿಗುತ್ತೆ. ಸೊ ಈ ಸಬ್ಸಿಡಿ ತಗೋಬೇಕಂತಂದ್ರೆ ಹೆಂಗೆ, ಲೋನ್ ತಗೋಬೇಕಂತಂದ್ರೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಇನ್ಫಾರ್ಮೇಶನ್ ನಾನು ನಿಮ್ಗೆ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕು, ನೀವು ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀರ ಅಂದ್ರೆ ಇಲ್ಲಿ 4 ರಿಂದ 5 ಟೈಪ್ ಬ್ರೀಡ್ಸ್ಗಳು ಬರ್ತವೆ. ಇದರಲ್ಲಿ ಫಸ್ಟ್ ನಾವು ಎಕ್ಸಾಂಪಲ್ ಕೊಡ್ತಾ ಇರೋದು ಒಂದು ಸೋನಾಲಿ ಬ್ರೀಡ್ ಅಂತ. ಸೊ ಇವು ಏನಿದಾವಲ್ರಿ, ಸೋನಾಲಿ ಬ್ರೀಡ್. ಈ ತರ ಕೋಳಿ ಆಗ್ಬೇಕಾದ್ರೆ 4 ರಿಂದ 4.5 ತಿಂಗಳಿಗೆ ಅದು ಈ ರೆಡಿ ಈ ಪೊಸಿಷನ್ಗೆ ಬರ್ತೈತಿ. ಸೊ ಇದರಲ್ಲಿ ಒಂದು ದಿನದ ಮರಿಗೆ ನಿಮ್ಗೆ 34 ರುಪೀಸಿಗೆ ಸಿಗ್ತೈತ್ರಿ. ಓಕೆ, ಒಂದು ತಿಂಗಳದ ಮರಿಗೆ ನಿಮ್ಗೆ 85 ರಿಂದ 90 ರೂಪಾಯಿ ತನಕ ಸಿಗ್ತೈತಿ. 1.5 ತಿಂಗಳದ ಮರಿ ನಿಮ್ಗೆ 100 ಡೇಸಿಗೆ ಸಿಗ್ತೈತ್ರಿ. ಸೊ ಈ ತರ ಮರಿಗಳನ್ನು ನೀವು 1 ದಿನದ ಮರಿನೂ ತಗೋಬಹುದು, 1 ತಿಂಗಳದು ತಗೋಬಹುದು, 1.5 ತಿಂಗಳದು ತಗೊಂಡು ನೀವು ಸಾಕಾಣಿಕೆ ಮಾಡಬೇಕು. ಸೊ ನೀವು ಎಲ್ಲ ಕಂಪ್ಲೀಟ್ಲಿ ನೀವು ಫೀಡ್ ಮೇಲೆ ಮಾಡ್ತೀರಿ, ಹೊರಗಡೆ ಓಪನ್ ಗ್ರೇಸಿಂಗ್ ಮಾಡಂಗಿಲ್ಲ ಅಂತಂದಾಗ ಅದು ಸ್ವಲ್ಪ ನಿಮ್ಗೆ ಕಾಸ್ಟ್ ಎಫೆಕ್ಟಿವ್ ಆಗಂಗಿಲ್ಲ. ಸೊ ಇದೇನ್ ಸೆಟಪ್ ಇದೆಯಲ್ರಿ, ಈ ಕಂಪ್ಲೀಟ್ ನಿಮ್ಗೆ ಸೆಟಪ್ ತೋರಿಸಿ ನಾನು ಇದನ್ನ ತೋರಿಸಿ ಕಂಪ್ಲೀಟ್ ಲೋನ್ ಹೆಂಗ್ ತಗೋಬೇಕು, ಓಕೆ, ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು, ಅವಕ್ಕೆ ಏನೇನು ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ ಇನ್ಫಾರ್ಮೇಶನ್ ಕೊಡ್ತೇನೆ. ನೋಡಿ, ಈಗ ನಿಮಗೆ ಲೋನ್ ಬೇಕಂತಂದ್ರೆ ಇದರಲ್ಲಿ ನೀವು ಫಸ್ಟ್ ಸ್ಕೀಮ್ಸ್ಗಳ ಬಗ್ಗೆ ತಿಳ್ಕೊಬೇಕು. ಒಂದು ಸ್ಕೀಮ್ ಇದೆ PMEGP ಅಂತ. ಇದರಲ್ಲಿ 20 ಲಕ್ಷ ರೂಪಾಯಿ ತನಕ ನೀವು ಪ್ರಾಜೆಕ್ಟ್ ಅನ್ನ ಮಾಡ್ಬೋದು. ಅಂತಂದ್ರೆ 20 ಲಕ್ಷ ರೂಪಾಯಿದ್ದು ಟೋಟಲ್ ಪ್ರಾಜೆಕ್ಟ್ ಯೂನಿಟ್ ಕಾಸ್ಟು ನಾಟಿ ಕೋಳಿ ಫಾರ್ಮ್ ಮಾಡಲಿಕ್ಕೆ ಅವೈಲೇಬಲ್ ಇದೆ. ಸೊ ಇದರಲ್ಲಿ ಸಬ್ಸಿಡಿ ನಿಮಗೆ 3 ಲಕ್ಷ ರೂಪಾಯಿಂದ ಹಿಡ್ಕೊಂಡು 7 ಲಕ್ಷ ರೂಪಾಯಿ ತನಕನೂ ಇದೆ ರೀ. ಈಗ ನೀವು ಫುಲ್ ಡೀಟೇಲ್ ಹೇಳ್ತೀನಿ. ಈಗ SC ST ಅಂಡ್ OBC ಕೆಟಗರಿದಾಗ ಇದ್ರಂತ ಅನ್ಕೋರಿ. ಅದು ಸಿಟಿ ಬ್ಯಾಕ್ ಗ್ರೌಂಡ್ ಒಳಗಿದ್ರೆ 5 ಲಕ್ಷ ರೂಪಾಯಿ ಸಿಗುತ್ತೆ ಅವರಿಗೆ ಸಬ್ಸಿಡಿ. ಅದೇ ಅವ್ರು ರೂರಲ್ ಬ್ಯಾಕ್ ಗ್ರೌಂಡ್ ಒಳಗಡೆ ಇದ್ರೆ 7 ಲಕ್ಷ ಸಿಗುತ್ತೆ ರೀ ಅವ್ರಿಗೆ. ಅದೇ ಅವರು ಜನರಲ್ ಕ್ಯಾಟಗರಿ ಒಳಗಡೆ ಬಂದ್ರೆ, ಸಿಟಿ ಒಳಗಡೆ ಬಂದ್ರೆ 3 ಲಕ್ಷ ಸಿಗುತ್ತೆ. ಅದೇ ರೀತಿ ಅವರು ಹಳ್ಳಿ ಒಳಗಡೆ ಜನರಲ್ ಕ್ಯಾಟಗರಿದವ್ರು ಇದ್ರಂದ್ರೆ ಅವ್ರಿಗೆ 5 ಲಕ್ಷ ರೂಪಾಯಿ ತನಕನೂ ನಿಮ್ಗೆ ಸಬ್ಸಿಡಿ ಅಮೌಂಟ್ ಅನ್ನ ಸಿಗುತ್ತೆ ರೀ. ಸೊ ಇದು ನೀವು PMEGP ಅಲ್ಲಿ ಅಪ್ಲಿಕೇಶನ್ ಹಾಕೊಂಡು ಅದಕ್ಕೆ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಬರ್ತಾವ್ರಿ. ಅದಕ್ಕೆ ನಿಯರ್ಲಿ ಒಂದು 18 ರಿಂದ 20 ತರ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಆ ಡಾಕ್ಯುಮೆಂಟ್ಸ್ ಅನ್ನ ನಾವು ಆನ್ಲೈನ್ ಅಪ್ಲಿಕೇಶನ್ಸ್ ಎಲ್ಲ ಹಾಕೊಂಡು ನಮ್ಮ ಪ್ರಾಜೆಕ್ಟ್ ಅನ್ನ ಫಸ್ಟ್ ಸಬ್ಸಿಡಿ ಸ್ಯಾಂಕ್ಷನ್ ಲೆಟರ್ ಅನ್ನ ತಗೋಬೇಕು. ಅದು ತಗೊಂಡಾದ್ಮೇಲೆ ನೆಕ್ಸ್ಟ್ ನೀವು ಎಲ್ಲ ಡಾಕ್ಯುಮೆಂಟ್ಸ್, ಪ್ರಾಜೆಕ್ಟ್ ರಿಪೋರ್ಟು, ಸರ್ಟಿಫಿಕೇಟು, ತರಬೇತಿ ಸರ್ಟಿಫಿಕೇಟು, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸು ಇವನ್ನೆಲ್ಲ ನಿಮ್ಮ ಕಡೆ ಐತೆ ಅಂತಂದಾಗ ನೆಕ್ಸ್ಟ್ ನೀವು ಅವನ್ನೆಲ್ಲ ಫೈಲ್ ರೆಡಿ ಮಾಡ್ಕೊಂಡು ನೀವು ನೆಕ್ಸ್ಟ್ ಬ್ಯಾಂಕಿಗೆ ಹೋಗಿ ನಿಮ್ದು ಉಳಿದ ಅಮೌಂಟ್ ಏನಿದೆ ಅಲ್ರಿ, 12 ರಿಂದ 14 ಲಕ್ಷ ರೂಪಾಯಿ ತನಕ ನಿಮ್ಗೆ ಬ್ಯಾಂಕ್ ಲೋನ್ ಆಗುತ್ತೆ. ಅದ್ರದ್ದು ರೇಟ್ ಆಫ್ ಇಂಟ್ರೆಸ್ಟ್ 11 ರಿಂದ 12% ತನಕ ಇರುತ್ತೆ. ಆಮೇಲೆ ಬ್ಯಾಂಕ್ದವರು ನಿಮ್ಗೆ ಅದನ್ನ ಸ್ಯಾಂಕ್ಷನ್ ಮಾಡ್ತಾರೆ. ಆ ಸ್ಯಾಂಕ್ಷನ್ ಮಾಡಾದ್ರಿಂದ ಸಬ್ಸಿಡಿ ಅಮೌಂಟು ನಿಮ್ಮ ಅಕೌಂಟಿಗೆ ಬರ್ಲಿಕ್ಕೆ ಶುರು ಆಗುತ್ತೆ ರೀ. ಸೊ ಇದು ಕಂಪ್ಲೀಟ್ ಒಂದು ಪ್ರೊಸೆಸ್ಸು. ಯಾರಾದರೂ ಈ ಥರ ನಿಮಗೆ ಫ್ರೀ ರೇಂಜಲ್ಲಿ ಈ ಥರ ಸೆಟಪ್ಪಲ್ಲಿ ನಿಮಗೆ ಒಂದು ಕೋಳಿ ಸಾಕಾಣಿಕೆ, ಅದು ನಾಟಿ ಕೋಳಿ ಸಾಕಾಣಿಕೆ ಮಾಡ್ಬೇಕಂತ ಇತ್ತಂದ್ರೆ ನಿಮಗೆ PMEGPಯಲ್ಲಿ 100% ನಿಮಗೆ ಸಿಗುತ್ತೆ. ಇದಕ್ಕೆ ನಿಮ್ಮದು ಸಿಬಿಲ್ ಸ್ಕೋರು ಕರೆಕ್ಟಾಗಿ ಚೆನ್ನಾಗಿರಬೇಕು. ನಿಮ್ಮದು ಭಾಳಷ್ಟು ಲೋನ್ಸ್ಗಳು ಇರಬಾರ್ದು. ಆದರೆ ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿದೆ, ನಿಮ್ಮದು ಎಲ್ಲ ನೀವು ಮಾಡುವಂಗೆ ಇತ್ತಂತಂದರೆ 100% ಆಗಿ ನೀವು ಈ ಸ್ಕೀಮನ್ನು ನಿಮಗೆ ಸಿಗುತ್ತೆ ಇದು. ಓಕೆ, ನೀವು ಇದನ್ನು ಸಾಕಾಣಿಕೆಯನ್ನು ಮಾಡ್ಬೋದು. ಸೊ ಫಸ್ಟು ನೀವು ಸೆಟಪ್ ಯಾವ ಥರ ಮಾಡಬೇಕು ಅಂತ ತಿಳ್ಕೊರಿ. ಸೊ ಈ ಥರ ನೀವು ಫೆನ್ಸಿಂಗ್ ಹಾಕೋಬೇಕು ಫಸ್ಟ್ ಫಾರ್ಮಿಗೆ. ಸೊ ಈ ತರ ಫೆನ್ಸಿಂಗ್ ಹಾಕೊಂಡು ಶೆಡ್ಡಿಗೆ ನೀವು ಭಾಳ ಇದು ಕಾಸ್ಟ್ಲಿ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಏನಿಲ್ಲ. ಒಂದು ಲೋ ಕಾಸ್ಟ್ ಅಲ್ಲಿ ನೀವು ಶೆಡ್ ಅನ್ನ ಕಟ್ಬೋದು. ಆದ್ರೆ ನಿಮ್ದು ಜಾಗ ಹೆಚ್ಚಿಗೆ ಇರ್ಬೇಕ್ರಿ. ಜಾಗ ಅಂತಂದ್ರೆ ಮಿನಿಮಮ್ ಒಂದು 20 ಗುಂಟೆಯಿಂದ ಹಿಡ್ಕೊಂಡು 1 ಎಕರೆ ಜಾಗ ಇರಬೇಕು ಓಪನ್ ಗ್ರೇಸಿಂಗಿಗೆ. ಇಲ್ಲ 2 ಎಕರೆ ಇದ್ರೂ ಬಾಜುಲು. ಓಕೆ, ಕಂಪ್ಲೀಟ್ಲಿ ಸೆಟಪ್ ಎಲ್ಲ ಮಾಡ್ಕೊಂಡು ಇವಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಲೋ ಕಾಸ್ಟ್ ಅಲ್ಲಿ ನೀವು ಶೆಡ್ ಅನ್ನ ಕಟ್ಕೋಬಹುದು. ನೀವು ನೋಡ್ಬೋದ್ರಿ, ಇಲ್ಲಿ ದೊಡ್ಡ ಹುಂಜುಗಳು ಇರ್ತವೆ. ಇವೇನು ಹೊರಗಡೆ ಬಿಟ್ಟಿದ್ದ ಹುಂಜುಗಳು ಇದಾವಲ್ರಿ, ಟೋಟಲ್ 1000 ಹುಂಜುಗಳು ಇಷ್ಟು ಒಳಗಡೆ ಇರ್ತವೆ. ಉಳಿದ ಟೈಮಲ್ಲಿ ಹೊರಗಡೆ ಬಂದ್ಬಿಡ್ತಾವ್ರಿ. ಸೊ ಇದನ್ನ ಆಮೇಲೆ ಮಾರ್ಕೆಟ್ಸ್ ಅಲ್ಲಿ ನಿಮ್ಗೆ ನೆಟ್ ಮೆಶ್ ಇವೆಲ್ಲ ಸಿಗ್ತಾವ.
ಸೊ ಇಂಥವೆಲ್ಲ ನೀವು ತಗೊಂಡು ಭಾಳ ಶೆಡ್ ಹಾಕ್ಬೇಕು ಇದನ್ನ ಮಾಡ್ಬೇಕಂತೇನಿಲ್ಲ. ಒಂದ್ ಕಡೆ ಹೋಗಿ ಅಲ್ಲಿ ಹೋಗಿ ಬಳಿ ಬಂದಾಗ ಒಳಗಡೆ ಇರ್ತಾವ್ರಿ, ಉಳಿದ ಟೈಮಲ್ಲಿ ಹೊರಗಡೆ ಬಂದ್ ಬಿಡ್ತಾವ್. ಯಾಕಂದ್ರೆ ಜವಾರಿ ಕೋಳಿ ಮಾಡ್ಬೇಕಾದಾಗ ನಾ ಹೇಳ್ತಾ ಇರೋದು. ನೀವು ಮತ್ತೆ ಬ್ರಾಯ್ಲರ್ ಹೋಗ್ತಾ ಇದಾರೆ ಕಂಪ್ಲೀಟ್ ನಿಮ್ಗೆ ಶೆಡ್ ಬೇಕೇ ಬೇಕಲ್ಲಿ, ಅವು ಭಾಳ ಸೆನ್ಸಿಟಿವ್ ಇರ್ತಾವ. ಇವು ಜವಾರಿ ಆದ್ರೆ ಹೊರಗಡೆ ಮೈಕೋತ ಚಂದಾಗಿ ಬೆಳವಣಿಗೆ ಆಗ್ತಾವ್ರಿ ಇವು. ಸೊ ಇಲ್ಲಿ ನೋಡ್ಬೋದು ನೀವು ಯಾವ ತರ ಎಷ್ಟು ಲೋ ಕಾಸ್ಟ್ ಅಲ್ಲಿ ಇನ್ವೆಸ್ಟ್ ಮಾಡಿದಾರಂತ. ಸೊ ಇದೇನ್ ಶೆಡ್ ನೋಡ್ತಾ ಇದ್ದಾರಲ್ಲ ನೀವು, ಇದು ಸಣ್ಣ ಮರಿಗಳು ಶೆಡ್ ಇದು. ಫಸ್ಟ್ ಇಲ್ಲಿಂದ ಒಂದು ತಿಂಗಳ ತನಕ ನಾವು ಇಲ್ಲೇ ಇರ್ತಾವ್ರಿ. ಓಕೆ, ಅದನ್ನ ಹೆಂಗ್ ಮಾಡಿದಾರೆ ಅಂತ ತೋರಿಸ್ತೀನಿ ಬರ್ರಿ ನಿಮ್ಗೆ. ಸೊ ಇಲ್ಲಿ ನೋಡ್ಬೋದು ನೀವು ಕಂಪ್ಲೀಟ್ ಮೆಶ್ಗಳು ನಿಮ್ಗೆ ಜಾಳಿ ಅಂತ ಕರಿತಾರೆ ಇವಕ್ಕೆ. ಇತ್ತಾವ್ ನಿಮ್ಗೆ ಮಾರ್ಕೆಟ್ ಅಲ್ಲಿ ಸಿಗ್ತಾವ್ರಿ. ಇತ್ತಾವ್ ಲೋ ಕಾಸ್ಟ್ ಅಲ್ಲಿ ತೊಗೊಂಡು ಇನ್ ಶೆಡ್ ಹಾಕ್ಬೇಕಂತ ಏನಿಲ್ರಿ, ಒಂದ್ ಸಣ್ಣ ಶೆಡ್ ಇರ್ತೈತೆ ಅವಕ್ಕೆ ಕಂಪ್ಲೀಟ್ ಆಗಿ ಆಗೋಂಗ. ಸೊ ಆಮೇಲೆ ಹೊರಗಡೆ ಹಿಂಗ್ ಬೇಕಂದಾಗ ಫ್ರೀ ರೇಂಜ್ ಇಲ್ಲಿ ನೋಡ್ಬೋದ್ರಿ ನೀವು. ಸೊ ಒಳಗಡೆ ನೀವು ನೋಡಿದ್ರ ಅಂತಂದ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಇವ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗ್ತೈತಿ. ಇದು ಫುಲ್ ಕಾವಿರ್ಬೇಕು, ಇಲ್ಲಿ ಒಂದ್ ಹನಿನೂ ಬರಬಾರ್ದು. ಯಾಕಂದ್ರೆ ಸಣ್ಣ ಮರಿಗಳಿಗೆ ಎಷ್ಟು ಬೆಚ್ಚಗಿರ್ತವೆ ಅಷ್ಟು ಚಲೋ ರೀ. ಅವಕ್ಕೆ ಕರೆಂಟ್ ಹೋತಂತಂದ್ರೆ ಅದಕ್ಕೆ ಗ್ಯಾಸ್ ಇರುತ್ತೆ, ಬ್ರೌಡರ್ ಇರುತ್ತೆ. ಓಕೆ, ಕಂಪ್ಲೀಟ್ ಆಗಿ ಇಲ್ಲಿ ಹೀಟ್ ಕುದಿತೈತ್ರಿ. ಅಷ್ಟು ನೀವು ಮಿನಿಮಮ್ ಏನೆಲ್ಲ 45 ಡಿಗ್ರಿ ತನಕ 45 to 50 ಡಿಗ್ರಿ ಅಷ್ಟು ಟೆಂಪ್ರೇಚರ್ ಇಲ್ಲಿ ಈ ರೂಮ್ ಅಲ್ಲಿ ಇರುತ್ತೆ. ಹಂಗಿದ್ದಾಗ ಮರಿಗಳು ಸಾಯಂಗಿಲ್ಲ, ಕಂಪ್ಲೀಟ್ ಆಗಿ ಚಲೋ ಚಂದಾಗಿ ಹುಡ್ತಾವ್ರಿ ಅವು. ಓಕೆ, ಸೊ ಇವು ಬೇಕಂತಂದಾಗ ಒಳಗಿರ್ತವೆ. ಸ್ವಲ್ಪ ಏನು ಬೇಡ ಹೊರಗಡೆ ಅಂತಂದ್ರೆ ಕಂಪ್ಲೀಟ್ ಆಗಿ ಇದು ಇಲ್ಲಿ ಗ್ರೇಸಿಂಗಿಗೆ ಸ್ವಲ್ಪ ಫ್ರೀ ರೂಮ್ ಸಿಗುತ್ತೀರಿ ಓಕೆ. ಇಲ್ಲ ಪೂರಾ ಇಲ್ಲಿ ನೋಡ್ಬೋದು ನೀವು. ಓಕೆ, ಇಲ್ಲಿ ಬರ್ರಿ ಇಲ್ಲಿ ಕಡೆ. ಫುಲ್ ಇದೆ ಶೆಡ್ ಸುತ್ತಾರ್ಲೆ ಎಲ್ಲಾ ಮರಿಗಳು ಅಡ್ಡಾಡ್ತಾವ್ರಿ. ಮಳಿ ಬಂತು ಅಂತಂದ್ರೆ ಈ ಸ್ಟೇಟ್ ಅವೇ ಒಳಗಡೆ ಹೋಗಿ ಬರ್ತಾವ. ಈ ತರ ಸೆಟಪ್ ಒಂದು ಫಾರ್ಮ್ ಅಲ್ಲಿ ಮಾಡ್ಬೇಕು. ಸೊ ಇದೇನಿದೆ ಅಲ್ರಿ, ಒಂದು ತಿಂಗಳಾದಿಂದ 2.5 ತಿಂಗಳ ತನಕನು ಇದ್ರಲ್ಲಿ ಇರ್ತಾವ್ರಿ ಅವು. ಓಕೆ, ಇದನ್ನ ನಿಮ್ಗೆ ತೋರಿಸ್ತೀನಿ. ಇದು ಸೆಟಪ್ ಬತ್ ಇನ್ನೊಂದು ಬೇರೆ ಇದು. ಇದರಲ್ಲಿ ನೋಡ್ಬೋದು ನೀವು ಒಳಗಡೆ ಯಾವ ತರ ಇದೆ ಸೆಟಪ್ ಹೆಂಗಿದೆ. ಅವಕ್ಕೆಲ್ಲ ಹಿಂಗ ಈ ತರ ಮಾಡ್ಬೇಕ್ರಿ, ಕಟ್ಟಿಗೆ ಎಲ್ಲ ಹಾಕಿ ಹಂಗ ಹಾಕೋದ್ರಿಂದ ಅವು ಕರೆಕ್ಟ್ ಆಗಿ ಎಲ್ಲಾ ಕೂಡ ಜಗ ಆಗ್ತೈತಿ. ಇಲ್ಲ ಅಂತಂದ್ರೆ ಜಗ ಹಂಗಿಲ್ರಿ, ಫುಲ್ ಅನ್ಕಂಫರ್ಟೇಬಲ್ ಆಗ್ಬಿಡ್ತಾವ, ಬಾ ಸ್ಮೆಲ್ ಬರಕ್ ಶುರು ಆಗ್ತೈತಿ. ಸೊ ಈ ತರ ನೀವು ಲೋ ಕಾಸ್ಟ್ ಅಲ್ಲಿ ಬೇಕಾದಂಗ ಮಾಡ್ಬೋದು. ಇಲ್ಲಿ ನೋಡ್ಬೋದ್ರಿ ನೀವು ಹೊರಗಡೆ ಇಲ್ಲಿ ಎಲ್ಲಾ ತರ ಹುಂಜ 1 ರಿಂದ 2 ತಿಂಗಳ ಒಳಗಡೆ ಇರುತ್ತ ಹುಂಜಗಳು ಇವು. ಸೊ ಇದ್ರಲ್ಲಿ ನೋಡ್ರಿ ಕೋಳಿ, ನಾಟಿ ಕೋಳಿಗಳು ಎಲ್ಲ ಇದಾವೆ. ಯಾವಾಗ ಬೇಕಾದಾಗ ಒಳಗೆ ಹೋಗ್ತಾವ್ರಿ. ಓಕೆ, ಈಗ ನಾವು ಒಳಗೆ ಆ ಸೈಡ್ನು ಎಂಟ್ರೆನ್ಸ್ ಇದೆ ಅದಕ್ಕೆ. ಓಕೆ, ಒಳಗಡೆ ಹೋಗ್ತವೆ.